ಇನ್ನು ಕನ್ನಡ ಚಲನಚಿತ್ರರಂಗದಲ್ಲಿ ಎಲ್ಲೇ ಹೋದರೂ ಕೂಡ ಒಂದು ಕಡೆ ಒಬ್ಬ ಅದ್ಭುತವಾದಂತಹ ನಟ, ಇನ್ನೊಂದು ಕಡೆ ಏನು ನಿರ್ಮಾಣ ಸಂಸ್ಥೆ ಏನಿದೆ, ಇವೆರಡೂ ಕೂಡ ಇಷ್ಟು ದಿನಗಳಿಂದ ಒಂದಿಷ್ಟು ವರ್ಷಗಳಿಂದ ಅನ್ಯೋನ್ಯವಾಗಿದ್ದರು. ಇಬ್ಬರು ಕೂಡ ಅನ್ಯೋನ್ಯವಾಗಿದ್ದರು, ಒಂದು ಸ್ನೇಹ ಬಾಂಧವ್ಯದಲ್ಲಿ ಇದ್ದಂಥವರು. ಈಗ ದಿಢೀರನೇ ಬಿರುಕು ಬಿದ್ದಿದೆ. ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಡೆತ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕೆ ಅಂತಂದರೆ ಇಬ್ಬರಿಗೂ ಕೂಡ ಯಥೇಚ್ಛವಾದಂತಹ ನೇಮು ಫೇಮು ಇದೆ. ನನ್ನಿಂದ ನೀನು, ನಿನ್ನಿಂದ ನಾನು ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಇವರಿಗೆ ಬಿರುಕು ಬಿತ್ತ ಅನ್ನುವಂತಹ ಮಾತುಗಳು ಕೂಡ ಈಗಾಗಲೇ, ಅನುಮಾನಗಳು ಕೂಡ ಈಗಾಗಲೇ ಮೂಡಿ ಬರ್ತಾ ಇರುವಂಥದ್ದು. ಯಾಕೆ ಅಂದರೆ ಒಬ್ಬ ಪ್ಯಾನ್ ಇಂಡಿಯನ್ ಸ್ಟಾರ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅದೇ ಪ್ಯಾನ್ ಇಂಡಿಯನ್ ಸ್ಟಾರ್ಗೆ ನಿರ್ಮಾಣ ಮಾಡಿದಂತಹ ಒಂದು ಸಂಸ್ಥೆ, ಇವೆರಡರ ಮಧ್ಯೆ ಇದೀಗ ಬಿರುಕು ಬಿದ್ದಿರುವಂಥದ್ದು ಸಾಕಷ್ಟು ಕುತೂಹಲ ಮತ್ತು ಅನುಮಾನಗಳನ್ನು ಕೂಡ ಮೂಡಿಸ್ತಾ ಇದೆ. ಏನು ಕಾರಣ ಇರಬಹುದು? ಈ ಒಂದು ಕನ್ನಡ ಚಲನಚಿತ್ರರಂಗದಲ್ಲಿ ಈ ಬಾರಿ ಒಬ್ಬ ಅದ್ಭುತವಾದಂತಹ ನಟ ಮತ್ತು ನಿರ್ಮಾಣ ಸಂಸ್ಥೆ ಇವರಿಬ್ಬರ ಸ್ನೇಹ ಬಾಂಧವ್ಯ ಇದ್ದದ್ದು ದಿಢೀರನೇ ಈ ರೀತಿ ಬಿರುಕು ಬಿಡುವುದಕ್ಕೆ ಏನು ಕಾರಣ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಹಾಗಾದರೆ ಯಾರು ಆ ನಟ, ಏನು ಬಿರುಕು, ಯಾರು ಆ ನಿರ್ಮಾಣ ಸಂಸ್ಥೆ, ಎಲ್ಲವನ್ನು ನೋಡ್ತಾ ಹೋಗೋಣ ಇವತ್ತಿನ ಈ ಒಂದು ನ್ಯೂಸ್ನಲ್ಲಿ. ಕನ್ನಡ ಚಿತ್ರೋದ್ಯಮದ ಅತಿ ದೊಡ್ಡ ಬ್ರೇಕಪ್ ಸುದ್ದಿ ಇದು. ಎಸ್, ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲ್ಮ್ಸ್ ನಡುವೆ ಬಿರುಕು ಬಿದ್ದಿದೆ. ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲ್ಮ್ಸ್ ನಡುವೆ ಬಿರುಕು ಬಿದ್ದಿರುವಂಥದ್ದು. ಹೊಂಬಾಳೆ ಫಿಲ್ಮ್ಸ್ನಿಂದ ಹೊರಬಂದ ರಿಷಬ್ ಶೆಟ್ಟಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಪೋಸ್ಟರ್ನಲ್ಲಿ ರಿಷಬ್ ಶೆಟ್ಟಿ ಫಿಲ್ಮ್ಸ್ ಸಂಸ್ಥೆ ಲೋಗೋ ಪ್ರತ್ಯಕ್ಷ ಆಗಿರುವಂಥದ್ದು. ರಿಷಬ್ ಶೆಟ್ಟಿಯ ಕಾಂತಾರ ಸಿನಿಮಾಗಳನ್ನು ನಿರ್ಮಿಸಿದ್ದ ಹೊಂಬಾಳೆ ನಿರ್ಮಾಣ ಮತ್ತು ಈಗ 2 ಸಿನಿಮಾಗಳು ಬ್ಲಾಕ್ ಬಾಸ್ಟರ್ ಆಗಿದ್ದು ರಿಷಬ್ ಶೆಟ್ಟಿ ಅವರು. ಹೊಂಬಾಳೆಗೇನು ನೇಮು ಫೇಮು ಸಿಕ್ಕಿದೆಯಾ? ಇದೀಗ ಅದ್ಯಾವ ಕಾರಣಕ್ಕೂ ರಿಷಬ್ ಮತ್ತೆ ಹೊಂಬಾಳೆ ಇವರಿಬ್ಬರ ಮಧ್ಯೆ ಬಿರುಕು ಬಿಟ್ಟಿರುವಂಥದ್ದು. ಇನ್ನು ಹೊಂಬಾಳೆ ಫಿಲ್ಮ್ ಸಂಬಂಧ ಇಲ್ಲಿಗೆ ಏನಾದರೂ ಮುಕ್ತಾಯವಾಗುತ್ತಾ? ಹೊಂಬಾಳೆ ಮತ್ತು ರಿಷಬ್ ಶೆಟ್ಟಿ ಅವರ ಸಂಬಂಧ ಇಲ್ಲಿಗೆ ಏನಾದರೂ ಬಿರುಕು ಬಿಟ್ಟಿರುವಂಥ ಕಾರಣದಿಂದಾಗಿ ಮುಕ್ತಾಯವಾಗುತ್ತಾ? ಹೊಂಬಾಳೆ ಫಿಲ್ಮ್ಸ್ನಿಂದ ಹೊರಬಂದಿರುವಂತಹ ರಿಷಬ್ ಶೆಟ್ಟಿ, ಹೊಂಬಾಳೆ ಫಿಲ್ಮ್ಸ್ ಅನ್ಫಾಲೋ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು. ರಿಷಬ್ ಶೆಟ್ಟಿ ಮಾತ್ರ ಅಲ್ಲ, ಅವರ ಪತಿಯಿಂದಲೂ ಕೂಡ ಅನ್ಫಾಲೋ ಮಾಡಿದ್ದಾರೆ. ಅಧ್ಯಾಯ 2 ಇಲ್ಲಿಂದ ಶುರು ಎಂದು ರಿಷಬ್ ಶೆಟ್ಟಿ ಅವರು ಇದೇ ಯುಗಾದಿಗೆ ಘೋಷಣೆಯನ್ನ ಮಾಡಿದ್ರು. ಸ್ವಂತ ಬ್ಯಾನರ್ನಲ್ಲಿ ಕಾಂತಾರ ಚಾಪ್ಟರ್ 2 ಸಿನಿಮಾ ಈಗ ನಿರ್ಮಾಣ ಮಾಡ್ತಾರಾ? ಅಧ್ಯಾಯ 2 ಇಲ್ಲಿಂದ ಶುರು ಅಂತ ಪೋಸ್ಟರ್ ಅನ್ನು ಹಂಚಿಕೊಂಡಿದ್ರು ರಿಷಬ್ ಶೆಟ್ಟಿ ಅವರು. ಹಾಗಾದ್ರೆ ಈಗ ಅವರ ಒಂದು ಸ್ವಯಂ ಏನು ನಿರ್ಮಾಣ ಸಂಸ್ಥೆಯಿಂದ ಅವರು ನಿರ್ಮಾಣವನ್ನ ಮಾಡ್ತಾರಾ ಕಾಂತಾರ 2 ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೀಗ ಅದ್ಯಾವ ಕಾರಣಕ್ಕೂ ಕೂಡ ರಿಷಬ್ ಮತ್ತು ಹೊಂಬಾಳೆ ನಡುವೆ ಬಿರುಕು ಏಕೆ ಬಿದ್ದಿದೆ ಅನ್ನುವಂಥದ್ದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಹೊಂಬಾಳೆ ಫಿಲ್ಮ್ ಸಂಬಂಧ ಕಳೆದುಕೊಂಡು ಬಿಟ್ರ ರಿಷಬ್ ಶೆಟ್ಟಿ ಅವರು, ಇಬ್ಬರೂ ಕೂಡ ಈಗ ದೂರ ಆಗಿದ್ದಾರಾ ಅನ್ನುವಂತಹ ಅನುಮಾನಗಳು, ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ತುಂಬಾನೇ ವೈರಲ್ ಆಗ್ತಾ ಇರುವಂಥದ್ದು. ಯಾಕೆಂದರೆ ರಿಷಬ್ ಶೆಟ್ಟಿ ಅವರು ಒಬ್ಬ ಪ್ಯಾನ್ ಇಂಡಿಯನ್ ಸ್ಟಾರ್ ಮತ್ತು ನಿರ್ಮಾಣ ಸಂಸ್ಥೆ ಏನಿದೆ ಇವರಿಬ್ಬರ ಮಧ್ಯೆ ಒಂದು ಅದ್ಭುತವಾದಂತಹ ಬಾಂಧವ್ಯ, ಒಂದು ಸ್ನೇಹ ಸಂಬಂಧ ಎಲ್ಲವೂ ಕೂಡ ಇದ್ದಂತಹ ಒಂದು ಸಂದರ್ಭದಲ್ಲಿ ಕಾಂತಾರ ಚಾಪ್ಟರ್ 1 ಈಗಾಗಲೇ ಮುಕ್ತಾಯ ಆಗಿದೆ. ಎಲ್ಲ ಕಡೆ ವೈರಲ್ ಆಗಿ ಒಂದು ಚಿತ್ರವನ್ನು ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ. ವಿಶ್ವದಾದ್ಯಂತ ಆ ಒಂದು ಚಿತ್ರವನ್ನು ಮೆಚ್ಚಿಕೊಂಡಿದ್ದಾರೆ. ಅದನ್ನು ನಿರ್ಮಾಣ ಮಾಡಿದಂತಹ ಹೊಂಬಾಳೆ ಸಂಸ್ಥೆ ಏನಿದೆ ಇವರಿಬ್ಬರ ಮಧ್ಯದಲ್ಲಿ ಒಂದೊಳ್ಳೆ ಅನ್ಯೋನ್ಯತೆ ಇತ್ತು. ಆದರೆ ದಿಢೀರನೆ ರಿಷಬ್ ಶೆಟ್ಟಿ ಅವರು ಹೊಂಬಾಳೆ ಫಿಲ್ಮ್ಸ್ನ ಇನ್ಸ್ಟಾಗ್ರಾಮ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫಾಲೋ ಮಾಡಿದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಕೇವಲ ರಿಷಬ್ ಶೆಟ್ಟಿ ಅವರು ಮಾತ್ರವಲ್ಲ, ಅವರ ಧರ್ಮಪತ್ನಿ ಸಹಿತ ಹೊಂಬಾಳೆ ಫಿಲ್ಮ್ಸ್ ಅವರನ್ನು ಅನ್ಫಾಲೋ ಮಾಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ಇಲ್ಲಿ ಮುಖ್ಯವಾಗಿ ನಟ ರಿಷಬ್ ಶೆಟ್ಟಿ ಅವರು ಸಾಕಷ್ಟು ಹೆಸರನ್ನು ಗಳಿಸಿರುವಂಥದ್ದು ಮತ್ತು ಕಾಂತಾರ ಚಿತ್ರದಿಂದ ದೇಶದಾದ್ಯಂತ, ವಿಶ್ವದಾದ್ಯಂತ ಒಂದು ಹೆಸರನ್ನು ಮಾಡಿದ್ದಾರೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಅದೆಲ್ಲದರ ಮಧ್ಯೆ ಈ ಯುಗಾದಿಗೆ ಏನು ಒಂದು ಅವರು ಪೋಸ್ಟನ್ನು ಬಿಟ್ಟಿದ್ರು. ಈಗ ಅಧ್ಯಾಯ ಶುರು ಅನ್ನುವಂತಹ ರೀತಿಯಲ್ಲಿ, ಅಧ್ಯಾಯ 2 ಇಲ್ಲಿಂದ ಶುರು ಅನ್ನುವಂತಹ ರೀತಿಯಲ್ಲಿ ರಿಷಬ್ ಶೆಟ್ಟಿಯವರು ಏನೋ ಒಂದು ಪೋಸ್ಟನ್ನು ಮಾಡಿರ್ತಾರೆ ಇದೇ ಯುಗಾದಿಗೆ. ಆದರೆ ಇದನ್ನೆಲ್ಲ ನಾವು ಗಮನಿಸ್ತಾ ಇದ್ದರೆ ಮುಖ್ಯವಾಗಿ ಹೊಂಬಾಳೆ ಫಿಲ್ಮ್ಸ್ನಿಂದ ರಿಷಬ್ ಶೆಟ್ಟಿಯವರು ದೂರ ಆಗೋದಕ್ಕೆ ಪ್ರಯತ್ನವನ್ನು ಏನಾದರೂ ಪಡ್ತಾ ಇದ್ದಾರಾ? ಅವರದೇ ಆದಂತಹ ಸ್ವಯಂ ರಿಷಬ್ ಫಿಲ್ಮ್ಸ್ ಎನ್ನುವಂತಹ ಸಂಸ್ಥೆಯಲ್ಲಿ ಅವರ ಒಂದು ನಿರ್ಮಾಣದಲ್ಲಿ ಕಾಂತಾರ 2 ಚಿತ್ರ ಬರುತ್ತಾ ಅನ್ನುವಂತಹ ನಿರೀಕ್ಷೆಗಳು ಕೂಡ ಇಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು. ರಿಷಬ್ ಶೆಟ್ಟಿ ಅವರು, ಹೊಂಬಾಳೆ ಫಿಲ್ಮ್ಸ್ ಅವರು ಎಷ್ಟರ ಮಟ್ಟಿಗೆ ಅನ್ಯೋನ್ಯತೆ ಇದ್ರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ 1 ಎಲ್ಲವೂ ಕೂಡ ಈಗಾಗಲೇ ಮುಕ್ತಾಯ ಆಗಿದೆ. ಇದೆಲ್ಲದರ ಮಧ್ಯೆ
ರಿಷಬ್ ಶೆಟ್ಟಿ ಅವರು ದಿಢೀರನೆ ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ಹೊಂಬಾಳೆ ಚಿತ್ರ, ಹೊಂಬಾಳೆ ಏನು ಪ್ರೊಡಕ್ಷನ್ ಏನಿದೆ, ನಿರ್ಮಾಣ ಸಂಸ್ಥೆ ಏನಿದೆ, ಸಾಕಷ್ಟು ಹೆಸರನ್ನು ಗಳಿಸಿರುವಂಥದ್ದು. ರಿಷಬ್ ಶೆಟ್ಟಿ ಅವರು ಪ್ಯಾನ್ ಇಂಡಿಯನ್ ಸ್ಟಾರ್ ಆದರೂ ಸಹಿತ ಆ ಒಂದು ಚಿತ್ರಗಳಿಗೆ ನಿರ್ಮಾಣ ಮಾಡಿರುವಂಥದ್ದು ಹೊಂಬಾಳೆ ಸಂಸ್ಥೆಯೇ. ಈಗಿರಬೇಕಾದ್ರೆ ಇವರಿಬ್ಬರ ಮಧ್ಯೆ ಬಿರುಕು ಮೂಡಿರುವಂಥದ್ದು. ಇನ್ಸ್ಟಾಗ್ರಾಮ್ನಲ್ಲಿ ರಿಷಬ್ ಶೆಟ್ಟಿ ಅವರು ಈಗಾಗಲೇ ಅನ್ಫಾಲೋನ ಮಾಡಿದ್ದಾರೆ. ಕಾಂತಾರ ಚಿತ್ರ, ಕಾಂತಾರ ಚಾಪ್ಟರ್ 1 ಕೂಡ ಆಯಿತು. ದೇಶದಾದ್ಯಂತ, ವಿಶ್ವದಾದ್ಯಂತ ಒಂದು ಹೆಸರನ್ನು ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು. ಸಾಕಷ್ಟು ಅವಾರ್ಡ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಇವರಿಬ್ಬರ ಮಧ್ಯೆ ಇದ್ದಂತಹ ಅನ್ಯೋನ್ಯತೆ, ಸ್ನೇಹ ಬಾಂಧವ್ಯ ಎಲ್ಲಿಗೆ ಹೋಯಿತು, ಏನು ಕಾರಣ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು.